ಇನ್ನೊಮ್ಮೆ ನನ್ನ ಜೊತೆ Hello cuties, Namaste and welcome back to my YouTube channel. ಅಕ್ಷತಾ ನಾಯಕ್. ನಿಮಗೆ ಗೊತ್ತಿರೋ ಹಂಗೆ ಆಲ್ರೆಡಿ ನಾನು ನಂದು ಬೆಂಗಳೂರೊಳಗಡೆ ಎಕ್ಸ್ಪೆನ್ಸಸ್ ಹೆಂಗಿರುತ್ತೆ ಏನಿರುತ್ತೆ ಎಲ್ಲ ವೀಡಿಯೋಸ್ ಮಾಡಿ ಆಲ್ರೆಡಿ ಅಪ್ಡೇಟ್ ಮಾಡೀನಿ. ಅದಕ್ಕೆ ನನಗೆ ಭಾಳ ಮಸ್ತಾಗಿ ರೆಸ್ಪಾನ್ಸ್ ಬಂದೈತಿ. ಅದಕ್ಕೆ ನಾನು ಥಿಂಕ್ ಮಾಡಿದೆ, ಯಾಕೆ ನಾನು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ನನ್ನ ಜೊತೆ ಏನೆಲ್ಲ ಆಗೈತಿ, ಹೆಂಗಾಗೈತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ನೀವು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ದ್ಯಾಟ್ ನಾನು ಈ ಥರನೇ ನನಗೆ ಮೋಟಿವೇಟ್ ಆಗುತ್ತೆ. ಓಕೆ, ನಿಮಗೆ ಲೈಕ್ ಆಗತ್ತೈತಿ ವಿಡಿಯೋ, ಸೊ ನೆಕ್ಸ್ಟ್ ರಿಲೇಟೇಬಲ್ ವೀಡಿಯೋಸ್ ಮಾಡ್ಬೇಕು, ನಿಮಗೂ ಹೆಲ್ಪ್ಫುಲ್ ಆಗತ್ತಂತ ನನಗೆ ಗೊತ್ತಾಗ್ತೈತಿ. ಸೊ ನನಗೆ ಮೋಟಿವೇಟ್ ಸಿಕ್ತಂದ್ರೆ ನಾನೇನು ಮಸ್ತ್ ವೀಡಿಯೋಸ್ ಮಾಡ್ತೀನಿ. ಬರ್ರಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಷ್ಟು 3 ವರ್ಷ ಒಳಗಡೆ ನಾನು ಏನೆಲ್ಲ ಕಲ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೇ ಬಿ ನೀವು ಒಬ್ಬರೇ ಸ್ಟೇ ಮಾಡ್ಲಿಕ್ಕತ್ತಿದ್ರ ಲೈಕ್ ನಾನು ಹಂಗೆ, ಇಲ್ಲ ಅಂತಂದ್ರೆ ಒಬ್ಬರೇ ಪಿ ಜಿನಾಗಿದ್ರೆ ನಿಮ್ಮ ಜೊತೆ ಹೆಂಗೆ ಅನುಭವ ಆಗ್ತೈತಿ, ಮೇ ಬಿ ನಿಮ್ಗೆ ಇದು ಗೊತ್ತಾಗ್ತೈತಿ. ನಿಮ್ದು ಏನು ಪ್ರಾಬ್ಲಮ್ಸ್ ಐತಿ, ನಾವು ಆ್ಯಕ್ಚುಲಿ ಹೆಂಗೆ ಫೇಸ್ ಮಾಡ್ತೀವಿ. ಶೇಕ್ ಹ್ಯಾಂಡ್ ಮಾಡಿರಿ, ನಾವಿಬ್ಬರು ಒಂದೇ ಬೋಟ್ನಾಗಿದ್ದೇವೆ ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಪಾಯಿಂಟ್, ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಎಸ್, ನಾವು ಪಿ ಜಿನಾಗಿರಲಿ, ನಾವು ರೂಮ್ ಮಾಡ್ಕೊಂಡಿರಲಿ, ಇಲ್ಲ ಮನಿನೇ ಮಾಡ್ಕೊಂಡಿರಲಿ, ಇಲ್ಲ 4 ಜನ ಫ್ರೆಂಡ್ಸ್ ಜೊತೆನೇ ರೂಮ್ ಶೇರ್ ಮಾಡ್ಕೊಂಡಿರಲಿ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಬಟ್ಟೆ ನಾವೇ ಹಾಕ್ಕೋಬೇಕು, ನಮ್ಮ ಪಾತ್ರೆ ನಾವೇ ತೊಳ್ಕೊಬೇಕು, ಆ್ಯಂಡ್ ಮೇನ್ಲಿ ಥಿಂಗ್, ನಮ್ಮದೆಲ್ಲ ಬಟ್ಟೆ ನಾವೇ ಮಡಚ್ಕೊಂಡು ರೂಮ್ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದೆಲ್ಲ ನಮ್ಮ ಕಡೆಯಿಂದ. ಮನೆಯೊಳಗೆ ಹೆಂಗಾಗ್ತಿತ್ತು ಅಂತಂದು, ನಾನೇನೋ ಒಂದು ಕೆಲಸ ಹಾಫ್ ಬಿಟ್ಬಿಟ್ಟಿನಿ, ನಾನು ಬಟ್ಟೆ ಒಗೆಯೋದು ಹಾಫ್ ಬಿಟ್ಬಿಟ್ಟಿನಿ, ಮಮ್ಮಿ ನನಗೆ ಆ ಕೆಲಸ ಐತಿ ತಡಿ ಮಾಡ್ಕೊಂಬರ್ತೀನಿ ಅಂತಂದ್ರೆ ಮುಗೀತು. ನಿಮ್ಮ ಮಮ್ಮಿ ಎಲ್ಲರೂ ಕೈಂಡ್ ಹಾರ್ಟೆಡ್ ಪರ್ಸನ್. ನನ್ನ ಮಕ್ಳಿಗೆ ಯಾಕೆ ನಾನು ಜಾಸ್ತಿ ಕೆಲಸ ಹಚ್ಚಲಿ, ಹೋಗಲಿ ಬಿಡು, ನಾನು ಮಾಡ್ಕೊಂಬಿಡ್ತೀನಿ, ಇಷ್ಟಾದರೂ ಮಾಡಾಳ ಅಂತ ಅಂದ್ಕೊಂಡು ಅವ್ರು ಆ ಕೆಲಸನ ಕಂಟಿನ್ಯೂ ಮಾಡಿಬಿಡ್ತಾರೆ. ಇಲ್ಲ ಮನೆ ಕ್ಲೀನ್ ಮಾಡಕತ್ತೇವೆ ಅಂತಂದ್ರೆ, ಮಮ್ಮಿ ನಾನು ಇದು ಮಾಡ್ತೀನಿ, ನೀ ಇದು ಮಾಡಿಬಿಡು ಅಂತಂದ್ರೆ ಮುಗೀತು. ಇಲ್ಲ ನಮ್ಮ ತಂಗಿ ತಮ್ಮ ಇದ್ರಂದ್ರೆ ಹೊಡೆದು ಒಂದು ಕೆಲಸ ಮಾಡಿಸ್ಕೊಂಡ್ಬಿಡ್ತೀವಿ ಅವ್ರ ಕಡೆ. ಬಾಲಿ ಇಲ್ಲಿ ಮಾಡು, ಬಾರೋ ಇಲ್ಲಿ ಮಾಡು ಅಂತ. ನಾನಂದ್ರೆ ನಮ್ಮ ತಮ್ಮ ತಂಗಿಗೆ ಹಾಗೆ ಮಾಡ್ತೀನಿ. ಆ್ಯಂಡ್ ಮೇನ್ ಥಿಂಗ್ ಅಂತಂದ್ರೆ ಅವ್ರು ನನ್ನ ಮಾತು ಕೇಳ್ತಾರೆ. ಥ್ಯಾಂಕ್ ಯು ನನ್ನ ತಮ್ಮ ತಂಗಿಗೆ. ನನ್ನ ತಮ್ಮ ತಂಗಿ ನನ್ನ ಮಾತು ಕೇಳ್ತಾರೆ, ನಾನು ಅವ್ರ ಮಾತು ಕೇಳ್ತೀನಿ. ಸೊ ಅಕ್ಕ ಅನ್ನೋ ಒಂದು ಪೊಸಿಷನ್ ಏನೈತಲ್ಲ, ನನಗದ ಕಿಮ್ಮತ್ತು ಕೊಟ್ಟಂಗೆ ಆಗ್ತೈತಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಒಬ್ಬರೇ ಇರಬೇಕಾದ್ರೆ ಯಾರಿಗೂ ಬೈಯೋಕ್ಕೆ ಚಾನ್ಸ್ ಇಲ್ಲ, ಯಾರಿಗೂ ನಮ್ಮ ಕೆಲಸ ನೀ ಇದು ಮಾಡ ಅಂತ ಆರ್ಡರ್ ಕೊಡೋಕ್ಕೆ ಯಾರೂ ಇರೋಂಗಿಲ್ಲ. ಇಲ್ಲ ನಾವು ಡಿಸ್ಕಂಟಿನ್ಯೂ ಮಾಡಿದ್ದು ವರ್ಕ್ ಮಾಡೋಕ್ಕೆ ನಮ್ಮ ಮಮ್ಮಿ ಇಲ್ಲಿ ಇರೋಂಗಿಲ್ಲ. ಸೊ ದಿಸ್ ಲೈಫ್ ಈಸ್ ಜಸ್ಟ್ ಲೈಕ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಆ ಕೆಲಸನೂ ನಾವು ಮನೆಯೊಳಗೆ ಕಲ್ತಿಲ್ಲ ಅಂದ್ರೂ ನಾವು ಒಬ್ಬರೇ ಕಲಿತೀವಿ ಇಲ್ಲಿ. ಬೇರೆ ಪಾಯಿಂಟ್ಸ್ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಂದು ಅಡುಗೆ ನಾನೇ ಮಾಡ್ಕೋಬೇಕು. ಎಸ್, ಬೆಂಗಳೂರೊಳಗಿದ್ರೆ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಇಲ್ಲಿಂದ ಫುಡ್ ಬರೋಂಗಿಲ್ಲ. ನಾವು ಡೈಲಿ ಬೆಳಗ್ಗೆ ಚಪಾತಿ ತಿಂತೀವಿ, ರೊಟ್ಟಿ ತಿಂತೀವಿ, ಲೈಕ್ ಹೆವಿ ಫುಡ್ಡೇ ತಿಂತೀವಿ. ನಾವು ನಾಷ್ಟ ಅಂದ್ರೂ ಹೆವಿ ಫುಡ್ಡೇ ತಿಂತೀವಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಒಂದು ಸ್ವಲ್ಪ ನೋಡೋಕೆ ತೆಳ್ಳಗಿದ್ರೂ ಹೊಟ್ಟೆಗೆ ಭಾಳಷ್ಟು ಹೆವಿ ಫುಡ್ ಬೇಕು ಅವ್ರಿಗೆ. ನಂದು ಸೇಮ್ ಕೇಸ್. ನಾನು ಹುಡುಗಿ ಇದ್ರೇನು ನಾನು ಸೇಮ್ ಹಾಗೆ ಮಾಡ್ತೀನಿ. ಬೆಳಗ್ಗೆ ನಾಷ್ಟ ಅಂತಂದರೆ ರೊಟ್ಟಿ ತಿಂತೀನಿ, ಚಪಾತಿ ತಿಂತೀನಿ, ರೈಸ್ ತಿಂತೀನಿ, ಇದೇ ನನ್ನ ನಾಷ್ಟ. ಬಟ್ ಇಲ್ಲಿ ಒಂದೇ ಎಲೆಕ್ಟ್ರಿಕಲ್ ಸ್ಟವ್ ಮ್ಯಾಲೆ ಎಲ್ಲ ಕೆಲಸ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತಿ. ನನ್ನ ಅಡುಗೆ ನಾನೇ ಮಾಡ್ಕೋಬೇಕು ಆ್ಯಂಡ್ ನಾನು ಮಾಡ್ಕೋತೀನಿ. ಬೆಂಗಳೂರಿನಾಗ ನನಗೆ ಫುಡ್ ಹೋಗಂಗಿಲ್ಲ. ನಾನು ಪಿ ಜಿ ಒಳಗೆ ಫಸ್ಟ್ ಟೈಮ್ ಬಂದಾಗ ನನಗೆ ಹೆಂಗೆ ಫೀಲ್ ಆಯ್ತು ಅಂತಂದ್ರೆ, ನಾನು ಪಿ ಜಿನಾಗ ಒಂದು ತಿಂಗಳು ಇರ್ತೀನಿ. ಆ 1 ತಿಂಗಳೊಳಗಡೆ 3-4 ಸಲ ಅಷ್ಟೇ ನಾನು ಪಿ ಜಿ ಒಳಗೆ ಊಟ ಮಾಡೀನಿ. ಅದನ್ನು ಬಿಟ್ಟರೆ ನಾನು ಯಾವತ್ತೂ ಊಟನೇ ಮಾಡಿಲ್ಲ ಪಿ ಜಿನಾಗ. ಯಾಕಂದ್ರೆ ಅದು ನನಗೆ ಹೋಗಲಿಲ್ಲ. ಫುಡ್ ಭಾಳ ತ್ರಾಸಾಗಿತ್ತು 1 ತಿಂಗಳು. ಹೆಂಗಂದ್ರೆ ನಾನು ಒಂದು 50 kg ಇದ್ದಕ್ಕೆ ಡೈರೆಕ್ಟ್ 40 kg ಆಗಿಬಿಟ್ಟಿದೆ. ಅಷ್ಟು ಕಟ್ಟಿಗೆ ಹಂಗೆ ಆಗಿಬಿಟ್ಟಿದೆ. ನನಗೆ ನೋಡೋಕೆ ಆಗ್ತಿರ್ಲಿಲ್ಲ. ಅಂದ್ರೂ ನಂಗೆ ಡೈಲಿ ಎಕ್ಸಸೈಸ್ ಮಾಡೋಕೆ ನಂಗೆ ಭಾಳ ಇಷ್ಟ ಇರ್ತಿತ್ತು. ಬಟ್ ಖಾಲಿ ಹೊಟ್ಟೆಲಿ ನಾನು ಹೆಂಗೆ ಎಕ್ಸಸೈಸ್ ಮಾಡಲಿ, ಒಂಥರ ಡೈಲಿ ನಾನು ಅಳ್ತಿದ್ದೆ. ಯಾರಿಗಂತ ತೋರಿಸ್ಲಿ, ಮನೆಯೊಳಗಂತೂ ಹೇಳಕ್ಕೆ ಬರೋಂಗಿಲ್ಲ ನನಗೆ ಹಿಂಗಾಗತೈತೆ. ಯಾಕಂತಂದ್ರೆ ನಾನೇ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೆ ಅಲ್ಲ. ಅದಕ್ಕೆ ಮಮ್ಮಿಗೆ ಮನೆಯೊಳಗೆ ಹೇಳೋಕ್ಕೂ ಇಲ್ಲ, ನಮ್ಮ ತಮ್ಮ ತಂಗಿ ಅಕ್ಕಗಳಿಗೆ ಶೇರ್ ಮಾಡೋಕ್ಕೂ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರಿಗೂ ಬೇಜಾರಾಗ್ತೈತಿ, ನನ್ನ ಮಗಳ ನಂದು ಅಕ್ಕ ಇಲ್ಲಿ ಬಂದು ಈ ಥರ ಫೇಸ್ ಮಾಡ್ಲಿಕ್ಕತ್ತಾರ. ಮೇ ಬಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ನಾನು ಹೆಂಗೆ ಹೇಳಾಕತ್ತೀನಿ ಅಂತ. ಸೊ ಅವರಿಗೂ ಬೇಜಾರಾಗ್ತೈತೆ ಅಂತ ನಾನೇನು ಶೇರ್ ಮಾಡ್ತಿರ್ಲಿಲ್ಲ. ನನ್ನ ಪರಿಸ್ಥಿತಿ ಹಂಗಾಗ್ಬಿಟ್ಟಿತ್ತು ಪಿ ಜಿನಾಗಿದ್ದಂತಂದ್ರೆ, ಹೋಲ್ 1 ತಿಂಗಳೊಳಗೆ 2 ಇಲ್ಲ 3 ಸಲ ಅಷ್ಟೇ ತಿಂದೀನಿ. ನಾನು ಬಿಟ್ಟರೆ ನಾನು ಊಟನೇ ಮಾಡಿಲ್ಲ ಪಿ ಜಿ ಒಳಗೆ. ಯಾಕಂತಂದ್ರೆ ನನಗೆ ಇಷ್ಟನೇ ಆಗಿಲ್ಲ. ಅದು ಫುಡ್ ಅಂತಲ್ಲ, ನಾನು ಅದಕ್ಕೆ ಇನ್ಸಲ್ಟ್ ಮಾಡ್ಲಿಕ್ಕತ್ತಿಲ್ಲ. ಬಟ್ ಅದು ಫುಡ್ಡೇ ಹಂಗಿತ್ತು, ಹೋಗಂಗೆ ಇಲ್ಲ ಹೊಟ್ಟೆಯೊಳಗೆ. ಏನಂತ ತಿನ್ನಲಿ ನಾನು,
ಭಾಳ ಬೇಜಾರಾಯ್ತು ನನಗೆ. ಇಷ್ಟು ತ್ರಾಸ ಆಗತ್ತಿತ್ತಲ್ಲ, ಸರಿ ಮನೆಗೆ ಹೋಗ್ಬಿಡೋಣ ವಾಪಸ್ ಅಂತ. ಬಟ್ ಒಂದೊಂದು ಸಲ ಮತ್ತೆ ಥಿಂಕ್ ಮಾಡ್ತೀನಿ, ನಾನು ಬಂದು 1 ತಿಂಗಳು ಆಗಿಲ್ಲ, ಅದು ಹೆಂಗೆ ನಾನು ಮನೆಗೆ ಹೋಗಲಿ, ನನ್ನ ಮಮ್ಮಿ ಏನಂತ ಆನ್ಸರ್ ಮಾಡಲಿ ಅಂತ ನನ್ನ ತಲೆಯೊಳಗೆ. ಏನೋ ನನಗೆ ಗೊತ್ತಿಲ್ಲ, ನಂದು ಪರಿಸ್ಥಿತಿ ನೋಡಿ ಆ ದೇವರು ಮೆಚ್ಚಲಿಲ್ಲ ಅನ್ನಿಸ್ತೈತಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ರಿದ್ರು, ಅಂದರೆ ಕೊಲ್ಲಿಗೆ ಒಬ್ರಿದ್ರು, ಅವರು ಮಧ್ಯಾಹ್ನ ನಾವು ಲಂಚ್ ಬ್ರೇಕ್ ಇರ್ತಿತ್ತಲ್ಲ, ಬಾ ಇಲ್ಲಿ ಒಂದು ಕಡೆ ಲಂಚ್ ಐತಿ ತಿನ್ನೋಣ ಅಂತ ಹೋದ್ವಿ ನಾವು. ಫುಲ್ ಖುಷಿ ಆಯ್ತು ನನಗೆ, ಯಾಕಂತಂದ್ರೆ ಅಲ್ಲಿ ರೊಟ್ಟಿ ಸಿಗಾತಿತ್ತು, ರೊಟ್ಟಿ ಮನೆ ಅಂತಿತ್ತು, ಅದರ ಹೆಸರೇ ರೊಟ್ಟಿ ಮನೆ. ಅವಾಗ ತಿಂದೆ ನಾನು ಹೊಟ್ಟೆ ತುಂಬ ಊಟ. ನನಗೆ ಭಾಳ ಕೆಟ್ಟ ಖುಷಿ ಆಯ್ತು. ಇಷ್ಟು ನನಗೆ ಶಕ್ತಿ ಬಂತಲ್ಲ ಬಾಡಿ ಒಳಗೆ, ನಾನು ಇಷ್ಟು ದಿನ ತಿಂದಿರಲಿಲ್ಲ ನೀಟಾಗೆ. ಸ್ವಲ್ಪ ಅಲ್ಲಿ ಇಲ್ಲಿ ದೋಸೆ ತಿನ್ಕೊಂಡು ಇಡ್ಲಿ ತಿನ್ಕೊಂಡು ಜೀವನ ಮಾಡ್ಲಿಕ್ಕತ್ತಿದ್ದೆ. ಆಮೇಲೆ ನನಗೆ ಸಡನ್ನಾಗಿ ಅದು ಸಿಕ್ಬಿಡ್ತು. ಥ್ಯಾಂಕ್ಫುಲ್ ಆದೆ ನಾನು, ಸೀರಿಯಸ್ಲಿ. ನನಗೆ ಭಾಳ ಒಂಥರ ಏನೋ ಇನ್ನೇನು ಸಾಯಕತ್ತೀನಿ, ಸ್ವಲ್ಪ 1-2 ತುತ್ತು ಊಟ ಸಿಗ್ತೈತಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಖುಷಿ ನಾನು ನಿಮ್ಗೆ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಂಗಿಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ನನ್ನ ಬಾಡಿಗೆ ಭಾಳ ಕೆಟ್ಟ ಎನರ್ಜಿ ಬಂತ. ಅದಾದಮೇಲೆ ನಾನೇನು ಮಾಡಿದೆ ಅಂತಂದ್ರೆ, ಜಲ್ದಿ ಒಂದು ಮನೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಅವಾಗೇ ರೀಸೆಂಟಾಗಿ ಜಾಯ್ನ್ ಆಗಿದೆಯಲ್ಲ, 2-3 ಜನ ಹುಡುಗಿಯರಿಗೆ ತೊಗೊಂಡು ಒಂದು ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಿಂಗೆ ನನಗೆ ನಿಗಂಗಿಲ್ಲ ಇನ್ಮೇಲೆ ಡೈಲಿ ಹೊರಗೆ ತಿನ್ನೋದು ಅಂತ ನನಗೆ ಅದು 100% ನನ್ನ ತಲೆಯಾಗ ಬಂತು. ಅವಾಗ ನಾನು ರೂಮ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನೇ ಅಡುಗೆ ಮಾಡ್ಕೊಂಡು ತಿನ್ಬೋದು, ಮಟೀರಿಯಲ್ ತೊಗೊಂಡು ಬಂದು ಮನೆಯಿಂದ, ಇಲ್ಲ ಅಂತಂದ್ರೆ ಬೈ ಮಾಡ್ಕೊಂಡು ತೊಗೊಂಡು ನಾವು ಅಡುಗೆ ಮಾಡ್ಕೊಂಡು ತಿನ್ಬೋದು ಅಂತ ತಲೆಯೊಳಗೆ ಬಂತು. ಅದಕ್ಕೆ ನಾನು 1 ತಿಂಗಳು ಪೂರಾ ರೊಟ್ಟಿ ಮನೆರೋಗೆ ಊಟ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೊಟ್ಟಿ ಮನೆ. ನಮ್ಮಂಥವ್ರಿಗೆ ನಿಮ್ಮಂಥ ಏನು ಹೋಟೆಲ್ಸ್ ಅದಾವಲ್ಲ, ಭಾಳ ಅಂದ್ರೆ ಭಾಳ ಥ್ಯಾಂಕ್ಫುಲ್ ಅದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ರೊಟ್ಟಿ ಮನೆಗಳಿಗೆ. ಸೊ ಹಿಂಗಾಯ್ತು, ಇದು ಊಟದ ತ್ರಾಸು ನನಗೆ ಭಾಳ ಕೆಟ್ಟು ಫೇಸ್ ಮಾಡಿ ನಾನು ಲೈಫ್ರೋಗೆ ನೆನಪು ಬರಂಗಿಲ್ಲ. ಆಮೇಲೆ ರೂಮಿಗೆ ಶಿಫ್ಟ್ ಆದೆ. ಸೊ ಅವಾಗಿಂದ ನಾನು ಮನೆ ಮಾಡ್ಕೊಂಡಾದ್ಮೇಲೆ ಅವಾಗಿಂದ ಅಡುಗೆ ಮಾಡ್ಕೊಂಡು ತಿನ್ನೋದು ಮಸ್ತಾಗೆ, ಮತ್ತು ಲೈಫ್ ನಾರ್ಮಲ್ ಆಯ್ತು. ಬಟ್ ಈ ಥರ ಸಿಚುವೇಶನ್ಸ್ ನಾವು ಮನೆಯೊಳಗೆ ಶೇರ್ ಮಾಡೋಕ್ಕಾಗಂಗಿಲ್ಲ. ಎಸ್, 100% ಶೇರ್ ಮಾಡೋಕ್ಕಾಗಂಗಿಲ್ಲ. ನಾನು ಅಂದ್ರೊಳಗಡೆ ಇಟ್ಕೊಂಡು ಇಷ್ಟು ದಿನ ಇದೆ, ಇವಾಗ ಡೈರೆಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕತ್ತೀನಿ. ಸೊ ಇದು ನಂದು ಮೇನ್ ಪ್ರಾಬ್ಲಮ್ ಇತ್ತು. ಆಮೇಲೆ ಮತ್ತು ನಾವು ಒಬ್ಬರೇ ಇರ್ತೇವೆ ಅಂತಂದ್ರೆ ಹೋಗಿ ಗ್ರೋಸರಿ ಶಾಪಿಂಗ್ಸ್ ನಾವೇ ಒಬ್ಬರೇ ಮಾಡ್ಬೇಕು, ಅದಕ್ಕೆ ಪೇನು ನಾವೇ ಮಾಡ್ಬೇಕು, ಅಡುಗೆನೂ ನಾವೇ ಮಾಡ್ಬೇಕು, ಎಲ್ಲನೂ ನಾವೇ ಮಾಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ನನಗೇನು ಗಂಡ ಮಕ್ಕಳು ಎಲ್ಲರೂ ಇದ್ದಾರಂತ ಆ ಥರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಈಗ ನಾವು ಏನೋ ದುಡಿಯಾಕೆ ಬಂದೀವಿ ಅಂತಂತಂದ್ರೆ ಅದಕ್ಕೆ ನಾವೇ ಮಾಡಬೇಕೆಲ್ಲನೂ. ಲೈಕ್ ಪೇನು ನಾವೇ ಮಾಡ್ಬೇಕು, ಎಲ್ಲ ಥಿಂಗ್ಸ್ ನಾವೇ ಅರೇಂಜ್ ಮಾಡ್ಕೋಬೇಕು. ಈಗ ಸ್ವಲ್ಪ ದುಡ್ಡು ಕಡಿಮೆ ಬೀಳಾಕತ್ತೈತಂದ್ರೆ ಎಲ್ಲ ನಾಚಿಕೆ ಬಿಟ್ಟು ನಮ್ಮ ಮಮ್ಮಿ ನಮ್ಮ ಪಪ್ಪ ಕಡೆ ಇಸ್ಕೊಳ್ಳೋದು ಇರಂಗಿಲ್ಲ. ಸೊ ನನ್ನ ಜೊತೆನೂ ಆಗಿದ್ದು ಹಾಗೆ. ನನಗೆಲ್ಲಾದರೂ ಕಡಿಮೆ ಬಿತ್ತು, ಫಸ್ಟ್ ಮಂತ್ ಅಂತೂ ನನಗೆ ಪೇಮೆಂಟ್ ಕೊಡೋಂಗಿಲ್ಲ ಕಂಪ್ನಿನವ್ರು. ಫಸ್ಟ್ ಮಂತ್ ಸ್ವಲ್ಪ ಇಸ್ಕೊಂಡಿದ್ದೆ, ಜಸ್ಟ್ 5,000 to 6,000 ಅಷ್ಟೇ, ಪಿ ಜಿ ಅಷ್ಟೇ ಅಮೌಂಟ್ ಕೊಡ್ರಿ ಅಂತ ಇಸ್ಕೊಂಡಿದ್ದೆ ನಾನು. ಅದು ಬಿಟ್ಟು ನಾನು ಮನೆರೋಗಿ ಜಾಸ್ತಿ ದುಡ್ಡು ಇಸ್ಕೊಂಡೇ ಇಲ್ಲ ಸ್ಟಾರ್ಟಿಂಗ್ ಬಂದಾಗ. ಆಮೇಲೆ ಅದನ್ನು ಪೇ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಫಸ್ಟ್ ತಿಂಗಳು ನಾನು ಬಂದಾಗ ನನಗೆ ಹೆಂಗಾಗಿತ್ತು ಅಂತಂದ್ರೆ, ಹೇಳ್ದೆಲ್ಲ ನಾನು ಊಟಕ್ಕೆ ಹಿಂಗೆ ಪ್ರಾಬ್ಲಮ್ ಅಂತ. ಸೊ ಅದಕ್ಕಿಂತ ಫಸ್ಟ್ ನಾನು ಸ್ವಲ್ಪ ದುಡ್ಡು ಜಮಾ ಮಾಡಿದ್ದೆ ನನ್ನ ಕಡೆಯಿಂದ, ಹಾಗೆ ದುಡ್ಡು ಜಮಾ ಮಾಡಿದ್ದೆ. ಸೊ ಆ ಅಮೌಂಟ್ಲೇ ನಾನು ಅಲ್ಲಿ ತಿನ್ನೋದು ಮಾಡ್ತಿದ್ದೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ನೋಡ್ಕೋಬೇಕು ಎಲ್ಲನೂ ಥಿಂಗ್ಸ್ ಅಂತ, ಅದೊಂಥರ. ಆಮೇಲೆ ನೆಕ್ಸ್ಟ್ ಪೇಮೆಂಟ್ ಬಂದಾಗ ಅದೊಂಥರ ರೆಸ್ಪಾನ್ಸಿಬಿಲಿಟಿ. ಹೆಂಗಂತಂದ್ರೆ, ಈಗ ಮೊದಲೇ ಹೆಂಗೆ ಅಂತಂದ್ರೆ ಸ್ವಲ್ಪ ಕಡಿಮೆ ಬಿತ್ತು ಕಾಲೇಜ್ ಟೈಮಿಗೆ ಅಂತಂದ್ರೆ, ಮಮ್ಮಿ ನನಗೆ ಇದಕ್ಕೆ ಫೀಸ್ ಪೇ ಮಾಡೋಕ್ಕೆ ದುಡ್ಡು ಬೇಕಾಗೈತಿ, ನಾನು ಅಲ್ಲಿ ಹೊಂಟೀನಿ, ಸೊ ದುಡ್ಡು ಬೇಕಾಗೈತಿ, ಆ ಟ್ರಿಪ್ಪಿಗೆ ಹೊಂಟೀನಿ, ದುಡ್ಡು ಬೇಕಾಗೈತಿ, ಕೊಡ್ರಿ ಅಂತ ನಾನು ಇಸ್ಕೊತಿದ್ದೆ. ಬಟ್ ಇಲ್ಲಿ ಹೆಂಗೆ ಆಗ್ತಿತ್ತಂದರೆ ಎಲ್ಲನೂ ನಾನೇ ಮಾಡ್ಬೇಕು. ಟ್ರಿಪ್ ಅಂತಂದ್ರೆ ನಾನೇ ದುಡ್ಡು ಪೇ ಮಾಡ್ಕೊಬೇಕು, ಅಡುಗೆಗೆ ಸ್ವಲ್ಪ ದುಡ್ಡು ಬೇಕಂದ್ರೆ ನಾನೇ ಹೊರಗೆ ಹೋಗ್ತೀನಿ ಅಂದ್ರೆ ನನಗೆ ದುಡ್ಡು ಪೇ ಮಾಡ್ಬೇಕು. ಅದು ನಾಚಿಕೆ ಬರ್ತೈತಿ ಇನ್ ಕೇಸ್ ನಾವು ಇಸ್ಕೊಳಕ್ಕೆ ಹೋದ್ವಿ ಅಂದ್ರೆ, ಅದು ನಮ್ಮ ತಲೆರೋಗು ಬರಬಾರ್ದು. ಸೊ ನಾನು ಎಷ್ಟೇ ದುಡಿಲಿ, ಒಂದು 20,000 ದುಡಿಲಿ, 30,000 ದುಡಿಲಿ, ಎಲ್ಲ ಥಿಂಗ್ಸಿಗೆ ನಾನೇ ಪೇ ಮಾಡಬೇಕು. ಎಸ್, ಯಾವತ್ತೋ ಒಂದಿನ ಕಡಿಮೆ ಬಿದ್ದೈತಂದ್ರೂ ನಾನು ಮನೆರೋಗಿ ಇಸ್ಕೊಳ್ಳಿಲ್ಲ. ಇಸ್ ಮೈ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ನನಗೆ ಅಂತಲ್ಲ, ನಾನು ಸ್ವಲ್ಪ ಜನಗೂ ನೋಡೀನಿ, ಜಾಬ್ ಮಾಡ್ಕೊತ ಕಡಿಮೆ ಬಿತ್ತಂತಂದ್ರೆ ಅವ್ರ ಮಮ್ಮಿ ಅವ್ರ ಪಪ್ಪ ಕಡೆ ದುಡ್ಡು ಇಸ್ಕೊಂಡಿದ್ದು ನೋಡೀನಿ. ಬಟ್ ನನಗೆ ಅವಾಗ ಥಿಂಕ್ ನಾನು ಮಾಡಿದೆ, ಏನಪ್ಪ ಇವ್ರು ಜನ ದುಡಿಯತ್ತಾರ ಅಂದ್ರೂ ಐತಲ್ಲ, ಇವ್ರು ಮನೆದಿಂದ ದುಡ್ಡು ಇಸ್ಕೊತಾರಲ್ಲ. ಸೊ ಆ ಮೂಮೆಂಟಿಗೆ ನನಗೆ ಪ್ರೌಡ್ ಫೀಲ್ ಆಗ್ತಿತ್ತು. ಅಂದ್ರೆ ನಾನು ದುಡಿಯತ್ತೀನಿ, ನಮ್ಮ ಮನೆರೋಗಿ ಇಸ್ಕೊಳತ್ತಿಲ್ಲ, ಉಲ್ಟಾ ದುಡ್ಡು ನಾನು ನಮ್ಮ ಮಮ್ಮಿಗೆ ಕೊಡ್ತೀನಿ. ಆಮೇಲೆ ಅವ್ರು ಏನು ಮಾಡ್ತಿದ್ರು, ತಾವು ದುಡಿತಿದ್ರು, ಮನೆರೋಗು ದುಡಿಸ್ಕೊತಿದ್ರು, ಆಮೇಲೆ ತಾವು ಮನೆಗೆ ದುಡ್ಡು ಕೊಡ್ತಿರ್ಲಿಲ್ಲ. ಅಂದರೆ ದುಡಿಯತ್ತಾರ ಅಂದ್ರೆ ಮನೆಗೆ ದುಡ್ಡು ಕೊಡಬೇಕಲ್ಲ, ಸ್ವಲ್ಪ ಏನಾದರೂ ಅಟ್ಲೀಸ್ಟ್ ಒಂದು 5,000 ಆದರೂ ಕೊಡಬೇಕಲ್ಲ. ಅವ್ರು ಅದನ್ನು ಮಾಡ್ತಿರ್ಲಿಲ್ಲ.
ಅವ್ರು ಉಲ್ಟಾ ಮನಿದವ್ರ ಕಡೆನೇ ಇಸ್ಕೊಂತಿದ್ರು. ಆ ಮೂಮೆಂಟಿಗೆ ನನಗೆ ಪ್ರೌಡ್ ಫೀಲ್ ಆಯ್ತು. ಲೈಕ್ ಮನಿಗೂ ದುಡ್ಡು ಕೊಡ್ತೀನಿ, ನಾನೇ ಬೆಳೆಸ್ಕೊಳ್ಲಿಕತ್ತೀನಿ, ನಂದು ಅಮೌಂಟ್ಸ್ ನಾನೇ ಪೇ ಮಾಡ್ತೀನಿ, ನಂದೆಲ್ಲ ಬಿಲ್ಸ್ ನಾನೇ ಪೇ ಮಾಡ್ತೀನಿ, ಇಲ್ಲಿ ಯಾರ ಕಡೆನೂ ನಾನು ಇಸ್ಕೊಳಕತ್ತಿಲ್ಲ ದುಡ್ಡು ಅಂತ ನನಗೆ ಪ್ರೌಡ್ ಫೀಲ್ ಆಯ್ತು. ಸೊ ಥ್ಯಾಂಕ್ ಯು ಫಾರ್ ದೋಸ್ ಪೀಪಲ್. ಲೈಕ್ ನಾನು ಎಷ್ಟೇ ದುಡಿಲಿ, ನನಗೆ ಒಂದು ಮೂಮೆಂಟಿಗೆ ಅನ್ನಿಸ್ತಿತ್ತು ಇಷ್ಟು ಕಡಿಮೆ ದುಡಿಯಾತೀನಲ್ಲ, ಹಿಂಗಾಯ್ತಲ್ಲ, ನಾನು ಮನೆಯವ್ರಿಗೆ ಇಷ್ಟು ಕಡಿಮೆ ದುಡ್ಡು ಕಳ್ಸಾತೀನಲ್ಲ ಅಂತ ಫೀಲ್ ಆಗ್ತಿತ್ತು ನನಗೆ. ಬಟ್ ಅವ್ರ ಜನರಿಗೆ ನೋಡಿ ನನಗೆ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಯ್ತು. ಓಕೆ ಅಕ್ಷತಾ, ನಾಟ್ ಬ್ಯಾಡ್, ನೀನು ಕರೆಕ್ಟ್ ಮಾಡ್ಲಿಕತ್ತಿ, ನಿಂದು ಕಡಿಮೆ ದುಡ್ಡು ಯಾಕೆ ಕಳಿಸ್ಲಿ ಮನೆಗಿಲ್ಲ, ನೀನು ಕಡಿಮೆ ಯಾಕೆ ದುಡಿಲಿ, ಬಟ್ ಸ್ಟಿಲ್ ಯು ಆರ್ ಗಿವಿಂಗ್ ಮನಿ ಟು ಯುವರ್ ಫ್ಯಾಮ್ಲಿ ಅನ್ನೋದು ತಲೆಗೆ ಬಂತು. ನೀ ದುಡಿಯಾತಿದ್ದೆ ಜಸ್ಟ್ ₹1 ನೀ ಮನೆಗೆ ಕೊಟ್ರೂ ಅದೊಂಥರ ಮನ್ಸಿಗೆ ಶಾಂತಿ ಇರ್ತೈತಿ. ಬಟ್ ಅವ್ರು ಅದನ್ನು ಕೊಡ್ಲಿಕ್ಕತ್ತಿಲ್ಲಲ್ಲ ಅಂತ ನನಗೆ ಫೀಲ್ ಆಯ್ತು. ಸೊ ಎಸ್, ನಾನು ಹ್ಯಾಪಿ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಫ್ರೆಂಡ್ಶಿಪ್. ಲೈಫ್ನಾಗ ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಇರ್ತಾರೆ ಅನ್ನೋದು ನಿಮಗೂ ಗೊತ್ತಿರ್ತೈತಿ, ನನಗೂ ಅದು ಇಂಪಾರ್ಟೆಂಟ್ ಐತಿ. ನನ್ನ ಲೈಫ್ನಾಗ ಫ್ರೆಂಡ್ಶಿಪ್ ಅನ್ನೋದು ಒಂದು ಪಾರ್ಟ್ ಭಾಳ ಇಂಪಾರ್ಟೆಂಟ್ ಇತ್ತು. ಅಂದರೆ ಈಗೂ ಐತೆ ಅನ್ನೋದು ಭರೋಸೆ ಇಲ್ಲ, ಬಟ್ ಇತ್ತು, ಒಂದು ಮೂಮೆಂಟಿಗೆ ಇತ್ತು. ಲೈಕ್ ದಿಸ್ ಈಸ್ ಲೈಕ್ ಸ್ಯಾಡ್ ಸ್ಟೋರಿ. ನಾನು ಆ ಮೂಮೆಂಟ್ ಹೇಳ್ಕೋದು ಬಂತಂದ್ರೆ ನನ್ನ ಕಣ್ಣಾಗಿನ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ಸ್ಟಿಲ್ ಐ ವಾಂಟ್ ಟು ಶೇರ್ ಇಟ್ ವಿತ್ ಯು ಗೈಸ್. ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಐತಿ ಅಂದರೆ ಫ್ರೆಂಡ್ಸ್ ಹೆಂಗೆ ಆಗ್ಬಿಡ್ತಾರೆ, ದೂರ ಆಗ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಲೈಫ್ನಾಗ ನಾನು ಫ್ರೆಂಡ್ಸ್ ಹೆಂಗೆ ಮಾಡ್ಕೋತೀನಿ ಅಂದರೆ ಏನು ಲೈಕ್ ಲಾಲ್ಚಿ ಇರ್ಲಾರ್ದೇನಾ. ಐ ಆಮ್ ನಾಟ್ ಅ ಲಾಲ್ಚಿ ಕೈಂಡ್ ಆಫ್ ಪರ್ಸನ್. ಕೆಲವೊಬ್ರು ಫ್ರೆಂಡ್ಶಿಪ್ ಹೆಂಗೆ ಇರ್ತೈತೆ ಅಂತಂದ್ರೆ ಇವ್ರ ಕಡೆ ಇದು ತೊಗೊಂಡೆ ಅಂದ್ರೆ, ಇಲ್ಲ ಇವ್ರ ಕಡೆ ನಾನು ಫ್ರೆಂಡ್ಶಿಪ್ ಮಾಡಿದೆ ಅಂದ್ರೆ ಸೊ ನನಗೆ ಮುಂದೆ ಫಾಯ್ದೆ ಆಗ್ತೈತಿ, ಇಲ್ಲ ಅಂದರೆ ಇವ್ರ ಜೊತೆ ಫ್ರೆಂಡ್ಶಿಪ್ ಇತ್ತಂದ್ರೆ ನನಗೆ ಇನ್ ಫ್ಯೂಚರ್ ಆದರೂ ಹೆಲ್ಪ್ ಆಗ್ತೈತಿ ಅನ್ನೋದು ಲಾಲ್ಚಿತನ ಇರ್ತೈತಿ. ಬಟ್ ನಾನು ಆ ಥರ ಫ್ರೆಂಡ್ ಅಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ಆ ಥರ ಫ್ರೆಂಡೇ ಅಲ್ಲ. ನಾನು ಹೆಂಗಂತಂದ್ರೆ ನಿಯತ್ತಿನ ನಾಯಿ ಅಂತಾರಲ್ಲ, ನೀನು ಒಂದ್ಸಲ ಹೆಲ್ಪ್ ಮಾಡಿಬಿಟ್ಟು ಅಂದ್ರೆ ಮುಗೀತು. ನಾನು ನಿಯತ್ತಲ್ಲೇ ಬಾಲ ಅಲ್ಲಾಡ್ಕೋತಿರ್ತೀನಿ. ಅನ್ನಕ್ಕೆ ಭಾಳ ಕೇಳಕ್ಕೆ ಭಾಳ ತಪ್ಪು ಅನ್ಸಾತೈತಿ, ಬಟ್ ಎಸ್ ಇಟ್ ಈಸ್ ಟ್ರೂ. ಯಾಕಂತಂದ್ರೆ ನಮಗೆ ಫ್ರೆಂಡ್ಸ್ ಒಂದು ಮೂಮೆಂಟಿಗೆ ಹೆಲ್ಪ್ ಮಾಡ್ಯಾರ, ಅವರಿಂದ ನಮಗೆ ಹೆಲ್ಪ್ ಆಗೈತೆ ಅಂತಂದ್ರೆ ನಾನು ಅದನ್ನು ಯಾವತ್ತೂ ಲೈಫ್ ಲಾಂಗ್ ಮರೆಯಂಗಿಲ್ಲ. ನನ್ನ ಜೊತೆ ಆಗಿದ್ದು ಹಿಂಗೆ, ನಾನು ಯಾರ್ಯಾರ ಜೊತೆ ಇದ್ದೆ, ನಾನು ಯಾರಿಗೂ ಹಿಂಗೆ ಅವ್ರದ್ದು ಲೆವೆಲ್ ನೋಡಿ, ಇಲ್ಲಾಂದ್ರೆ ಇವ್ರ ಕಡೆ ಇದು ಐತಪ್ಪ ಸೊ ನಾನು ಅವ್ರ ಜೊತೆ ಇದ್ದೆ ಅಂದ್ರೆ ನನಗೆ ಫಾಯ್ದೆ ಆಗ್ತೈತಿ, ಓಕೆ ಇವರು ರಿಚ್ ಅದಾರು ಇವ್ರ ಜೊತೆ ಇದ್ರೆ ನನಗೆ ಇದು ಫಾಯ್ದೆ ಆಗ್ತೈತಿ, ನಾನು ರಿಚ್ ತೋರಿಸ್ತೀನಿ. ಎಲ್ಲರೂ ಅಂದ್ಕೊಂಡಾರೆ ನನಗೆ ಜಾಸ್ತಿ ರಿಚ್ ಕೈಂಡ್ ಆಫ್ ಪೀಪಲ್ ಪರ್ಸನ್ ಆಮೇಲೆ ಫ್ರೆಂಡ್ಸ್ ಇದಾರಂತ. ಬಟ್ ಯಾವಾಗ ನನ್ನ ಜೊತೆ ಫ್ರೆಂಡ್ ಆಗ್ತಾರಲ್ಲ, ಫಾರ್ ಎಕ್ಸಾಂಪಲ್ ನೀವೇ ಬರ್ರಿ ನೋಡಿರಿ, ನೀವು ಅಂದ್ಕೊಂಡಿರ್ತೀರಿ ನನಗೆ ಭಾಳ ಜನ ರಿಚ್ ಪರ್ಸನ್ಗಳು ನನಗೆ ಫ್ರೆಂಡ್ಸ್ ಇದಾರಂತ. ನೋ, ನೆವರ್, ಅದು ರಾಂಗ್. ನನ್ನ ಜೊತೆ ನಾನು ಎಂಥವ್ರಿಗೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದಂದ್ರೆ ಹೇಳ್ಬಾರ್ದು, ಬಟ್ ಲೈಕ್ ಮಿಡಲ್ ಕ್ಲಾಸ್ ಇದ್ದಾರೆ ಎಲ್ಲರೂ ನನ್ನ ಹಂಗೆ ಇದ್ದಾರೆ. ಅಷ್ಟು ಜನದ್ರೊಳಗಡೆ ನಾವು ಒಬ್ಬಕಿನೇ ಅಂದ್ರೆ ಒಂದು ಸ್ವಲ್ಪ ವೀಡಿಯೋಸ್ ಈ ಥರ ಮಾಡಾಕಿದ್ದೀನಿ ಅಂತ ನಂದು ಫ್ರೆಂಡ್ಶಿಪ್ಪದು ಒಂದು ಸರ್ಕಲ್ ಐತಿ. ಯಾರೂ ಹೈ ಕ್ಲಾಸ್ ಪೀಪಲ್ ಯಾರೂ ಫ್ರೆಂಡ್ಸ್ ಇಲ್ಲ ನನ್ನ ಕಡೆ. ಫ್ರೆಂಡ್ಸ್ ಆದರೆ ಒಂದು ಸಲ ಅಂದ್ರೆ ಅವ್ರ ಜೊತೆ ಭಾಳ ಡೀಪಾಗೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಧೋಕೆಬಾಜ್ ಅಂತಾರಲ್ಲ, ನೋ, ನಾನು ಧೋಕೆಬಾಜ್ ಅಲ್ಲ. ಎಲ್ಲರೂ ನನಗೆ ಧೋಕಾ ಕೊಟ್ಟು ಹೋಗ್ಬಿಟ್ಟಾರೆ. ಕೆಲವೊಬ್ರು ಹೆಂಗೆ ನನ್ನ ಜೊತೆ ಮಾತು ನಿಲ್ಲಿಸ್ಬಿಟ್ಟಾರಂದ್ರೆ ನಂಗೆ ಹೇಳೇ ಇಲ್ಲ, ಏನಾಗೈತೆ ಅನ್ನೋದೇ ಗೊತ್ತಿಲ್ಲ. ಲೈಕ್ ಲೈಫ್ ಹೆಂಗೆ ಬೆಳಿಕೋತ ಹೋಗ್ತೈತಿ, ನಾವೇ ಹೆಂಗೆ ದೊಡ್ಡವ್ರು ಹಾಕೋತ ಹೋಗ್ತೀವಿ, ಎಲ್ಲರಿಗೂ ಕೆಲಸ ಇರ್ತೈತೆ ಅವ್ರವ್ರದ್ದು. ಸೊ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಥಿಂಕ್ ಮಾಡಿರಿ, ನಾನು ನೀವು ಡೈಲಿ ಮಾತಾಡ್ತಿರ್ತೀವಿ, ಸಡನ್ನಾಗಿ ಏನೂ ರೀಸನ್ ಇರ್ಲಾರ್ದೇ ಮಾತು ಬಿಟ್ಬಿಟ್ರೆ ಹೆಂಗೆ ಅನ್ನಿಸ್ತೈತಿ? ಒಂಥರ ನಾನು ಹೆಂಗಂತಂದ್ರೆ ಭಾಳ ಕೆಟ್ಟು ವಿಚಲಿತ ಆಗ್ತೈತೆ ನನ್ನ ಮನಸ್ಸು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಂಗಿಲ್ಲ. ನನಗೆ ರೀಸನ್ ಗೊತ್ತಾಗಬೇಕು. ನೀ ಯಾಕೆ ಬಿಟ್ಟು ನನ್ನ ಜೊತೆ ಮಾತು, ನಂಗೆ ರೀಸನ್ ಗೊತ್ತಾಗಬೇಕು. ರೀಸನ್ ಗೊತ್ತಾಗಿಲ್ಲ ಅಂತ ನಂಗೆ ಸಮಾಧಾನ ಆಗಂಗಿಲ್ಲ. ಅವ್ರು ಹೆಂಗೆ ಇರಲಿ, ಅವ್ರಿಗೆ ಮಾತಾಡ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ನನಗೆ ನೀವು ಒಂದ್ಸಲ ರೀಸನ್ ಹೇಳ್ಬಿಟ್ಟು ಅಂದ್ರೆ ಮುಗೀತು. ಆವತ್ತಿನ ನಾನು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡಿಬಿಡ್ತೀನಿ. ಬಟ್ ನಿನಗೆ ಮಾತು ಬಿಡೋಕ್ಕೆ ಏನಾದರೂ ಒಂದು ರೀಸನ್ ಇರಬೇಕಾ? ಹಾಂ, ಇರ್ತೈತಿ. ಅದನ್ನು ನೀ ನನಗೆ ಹೇಳಾರ್ದೆ ನೀನು ನನ್ನ ಜೊತೆ ಮಾತು ಬಿಟ್ಟಂದ್ರೆ ಹೆಂಗೆ ಆಗ್ತೈತಿ? ಸೊ ನಾನು ಆ ಥರನೇ ಪರ್ಸನ್. ನನಗೆ ನೀನು ರೀಸನ್ ಹೇಳಿಲ್ಲ ಅಂದ್ರೆ ನಾನು ನೀನು ಬೆನ್ನು ಹತ್ತೀನಿ. ಏನಾಯ್ತು ಹೇಳು ಹೇಳಿಲ್ಲ ಅಂದ್ರೂ ನಾನು ಸ್ವಲ್ಪ ದಿನ ಆಯ್ತು ತಗೋ, ನಿನ್ನ ಪಡಿ ನೀ ಹೋಗು, ನಿನ್ನ ಲೈಫ್ ನೀನು ನೋಡ್ಕೋ, ಇನ್ಮೇಲೆ ನಂದು ನಿಂದು ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿ ಮೆಸೇಜ್ ಮಾಡ್ತೀನಿ. ಬಟ್ ಮನಸ್ಸೊಳಗಡೆ ನನಗೆ ಅದ್ರದ್ದು ಕನಸು ಬಂದುಬಿಡ್ತೈತೆ ಒಂದು ಟೈಮ್, ನೀನು ಯಾಕೆ ಮಾತಾಡತ್ತಿಲ್ಲ, ಕೇಳು ಅಂತ. ಹಂಗೆ ನನ್ನ ಫ್ರೆಂಡ್ಶಿಪ್ ಈ ಥರನೇ ಒಂದು ಫ್ರೆಂಡ್, ನಂಗೆ ಇಷ್ಟು ಕ್ಲೋಸ್ ಒಬ್ಬಾಕಿ ಫ್ರೆಂಡ್ ಇದ್ದ, ಹೇಳ್ತೀನಿ ನಾನು ನಿಮಗೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಹಾಗೆ ಇರಲಿ, ಅವ್ರ ಪ್ರಕಾರ ಅದೇ ಹೆಲ್ಪ್ ಆಯಿತು ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಅದೇ ಹೆಲ್ಪ್ ಅಂತ ನಾನು ಅನ್ಕೋತೀನಿ. ಯಾಕಂತಂದ್ರೆ ಒಬ್ರು ಯಾರೋ ಒಂದು ವಿಡಿಯೋ ಮಾಡ್ಲಿಕ್ಕತ್ತಾರ, ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಇರ್ತೈತಲ್ಲ, ಸಾರಿ ಹೆಲ್ಪ್ ಅನ್ನಂಗಿಲ್ಲ, ಸಪೋರ್ಟ್. ಸೊ ಸಪೋರ್ಟ್ ಏನೈತಲ್ಲ ಅದೇ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ನನಗೆ ಸ್ಟಾರ್ಟಿಂಗ್ ಒಂದು 2-3 ಜನ ಫ್ರೆಂಡ್ಸ್ ಭಾಳ ಸಪೋರ್ಟ್ ಮಾಡ್ಯಾರ. ಅದ್ರೊಳಗೆ ಆಕಿನೂ ಒಬ್ಬಾಕಿ
ಇದು ಜಸ್ಟ್ ಎಕ್ಸಾಂಪಲ್, ಒಬ್ಬಕ್ಕಿನ ಎಕ್ಸಾಂಪಲ್ ತೊಗೊಳಕತ್ತೀನಿ. ನಂಗೆ ಹೆಲ್ಪ್ ಮಾಡಿದ್ಲು, ಸಪೋರ್ಟ್ ಮಾಡಿದ್ಲು. ಸೊ ನನಗೆ ಫುಲ್ ಬೆಸ್ಟ್ ಫ್ರೆಂಡ್ ಆಕಿ, ಮೊದಲಿಂದ್ರೂ ಬೆಸ್ಟ್ ಫ್ರೆಂಡೇ, ಈಗೂ ನನಗೆ ಬೆಸ್ಟ್ ಫ್ರೆಂಡೇ. ಓಕೆ, ಬಟ್ ಏನಾಯ್ತು ಸಡನ್ನಾಗೆ ನಾನು ಬೆಂಗಳೂರಿನಾಗ ಇರೋಕ್ಕೆ ರೀಸನ್ನು ಆಕಿನೇ. ಸೊ ನಾನು ಇದನ್ನು ಯಾವತ್ತೂ ನೆನಪಾರಲ್ಲ, ಬಿಕಾಸ್ ಐ ಮನಿ ಎತ್ತಿನ ನಾಯಿ, ನಾನು ನೆನಪಾರಂಗಿಲ್ಲ. ಹಾಗೆ ಏನು ಸಡನ್ನಾಗಿ ಮಾತಾಡಿಸ್ಲಿಲ್ಲ. ವಿದೌಟ್ ರೀಸನ್ ನೀವು ನನಗೆ ಬಿಟ್ಟು ಹೋದ್ರಿ ಅಂತಂದ್ರೆ ನಾನು ಆ ರೀಸನ್ ತಿಳ್ಕೊಳ್ಳೋ ಮಟ್ಟ ನಾನು ಬಿಡಂಗಿಲ್ಲ. ಒನ್ಸ್ ನನಗೆ ರೀಸನ್ ಗೊತ್ತಾಯ್ತಂದ್ರೆ ನಾನು ತಿರುಗಿ ಅವ್ರನ್ನ ನನ್ನ ಲೈಫ್ನಾಗ ನೋಡಂಗಿಲ್ಲ. ದಿಸ್ ಇಸ್ ಮೈ ಕೈಂಡ್ ಆಫ್ ಫ್ರೆಂಡ್ಶಿಪ್. ಭಾಳ ಜನರ ಜೊತೆ ಫ್ರೆಂಡ್ಶಿಪ್ ನಾನು ಮುರಿದು ಬಿಟ್ಟೈತಿ. ಸ್ಪೆಷಲಿ ನನಗೆ ನನ್ನ ಲೈಫ್ನಾಗ ಇರೋದೇ ಲೈಕ್ ಫ್ಯೂ ಪೀಪಲ್ ಲೈಕ್ ಫ್ರೆಂಡ್ಸ್, ಅವ್ರ ಜೊತೆನೇ ನಂದು ಫ್ರೆಂಡ್ಶಿಪ್ ಉಳ್ಕೊಂಡಿಲ್ಲ. ಕೆಲವೊಬ್ರು ಭಾಳ ಹೇಳ್ತಾರೆ ಹಿಂದೆ ಮುಂದೆ, ಅಕ್ಷತಾ ನಾನು ನಿನಗೆ ಸಪೋರ್ಟ್ ಮಾಡ್ಲಿಕ್ಕತ್ತೀನಿ, ನೀ ಮಾಡಿ ಮಸ್ತ್ ವೀಡಿಯೋಸ್, ನಾನು ಮಸ್ತಾಗಿ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಮುಂದೆ ಹೇಳ್ತಾರೆ. ಮೋಟಿವೇಟ್ ಕೊಟ್ಟಂಗೆ. ಹಿಂದೆ ನನ್ನ ವೀಡಿಯೋಸ್ ಅವರೇ ಲೈಕ್ ಮಾಡೋಂಗಿಲ್ಲ. ಲೈಕ್ ಮಾಡೋಕ್ಕಂತಂದ್ರೆ ನಂಗೆ ಅದು ತ್ರಾಸಿಲ್ಲ, ಬಟ್ ಯಾಕೆ ಹೇಳ್ಬೇಕು ಮುಖದ ಮೇಲೆ ನಾನಿಂದು ವಿಡಿಯೋಸ್ ಲೈಕ್ ಮಾಡ್ತೀನಿ, ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ನಾನು ಇದು ಲೈಕ್ ನಾನು ಡಿಸಿಷನ್ ತೊಗೊಳೋಕ್ಕಿಂತ ಪೈಲ ಥಿಂಕ್ ಮಾಡ್ತೀನಿ, ಫಸ್ಟ್ ರಿಸರ್ಚ್ ಮಾಡ್ತೀನಿ, ಇವ್ರು ಆ್ಯಕ್ಚುಲಿ ಹಿಂಗೆ ಅದಾರೋ ಏನಿಲ್ಲೋ. ಅದು ನನಗೆ ಹೆಂಗೆ ಕನ್ಫರ್ಮೇಷನ್ ಆಗ್ತಿತ್ತಂದ್ರೆ ಸೇಮ್ ಟೈಮಿಗೆ ಬೇರೆದವ್ರದ್ದು ಪೋಸ್ಟ್ ಅಪ್ಲೋಡ್ ಆಗಿರ್ತೈತಿ, ಸೇಮ್ ಟೈಮಿಗೆ ನಂದು ಅಪ್ಡೇಟ್ ಆಗಿರ್ತೈತಿ. ಬಟ್ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಲೈಕ್ ಹೊಡೆದಿರ್ತಾರೆ, ನಂದು ಲೈಕ್ ಹೊಡೆದಿರಂಗಿಲ್ಲ. ಇದು ನಿಮಗೆ ಭಾಳ ಸಿಲಿ ರೀಸನ್ ಅನಿಸ್ತಿರ್ಬೇಕು, ಬಟ್ ನನಗೆ ಇದು ಭಾಳ ದೊಡ್ಡ ರೀಸನ್ ಐತಿ. ಸ್ವಲ್ಪ ಜನ ಅರ್ಥ ಮಾಡ್ಕೋತಿರ್ಬೇಕು ಇದು ಎಷ್ಟು ಇಂಪಾರ್ಟೆಂಟ್ ಐತಂತ. ಹಿಂದೊಂದು ಹೇಳೋದು ಮುಂದೊಂದು ಮಾಡೋದು, ಯಾರಿಗೆ ಬೇಕು ಇಂಥ ಫ್ರೆಂಡ್ಶಿಪ್? ಇದನ್ನು ಯಾರಂತಂದ್ರೆ ನನಗೆ ಕ್ಲೋಸ್ ಇದ್ದವರೇ ಮಾಡ್ತಾರೆ ಇದು. ಅದಕ್ಕೆ ನಾನು ಅವಾಗಿಂದ ಅವ್ರ ಜೊತೆ ಲೈಕ್ ಆ ಥರ ಫ್ರೆಂಡ್ಶಿಪ್ ಇಲ್ಲ ನನಗೆ ಅವ್ರ ಜೊತೆ. ಒಬ್ಬಾಕಿ ಜೊತೆ ಫ್ರೆಂಡ್ಶಿಪ್ ಇಷ್ಟು ಕ್ಲೋಸ್ ಆಗಿ ಐತಲ್ಲ, ನಾನು ಈಗೂ ವಿಚಾರ ಮಾಡಿ ಅದನ್ನು ನಿಮಗೆ ಅದ್ರ ಸ್ಟೋರಿ ಹೇಳಾಕತ್ಬಿಟ್ಟಂದ್ರೆ ಕಣ್ಣಾಗಿ ನೀರು ಬಂದುಬಿಡ್ತೈತಿ ಅಂಥ ಫ್ರೆಂಡ್ಶಿಪ್. ಹೀಗೆ ಕೆಲವೊಬ್ರು ಭಾಳ ಧೋಕೆವಾಜ್ ಅಂತಾರಲ್ಲ, ಆ ಥರ ಫ್ರೆಂಡ್ಶಿಪ್ಪು ಐತಿ. ಸೊ ನನ್ನ ಲೈಫ್ನಾಗ ಫ್ರೆಂಡ್ಶಿಪ್ ಅನ್ನೋದೇನು ಇಂಪಾರ್ಟೆನ್ಸ್ ಐತಲ್ಲ ಭಾಳ ಐತಿ. ಬಟ್ ಈ ಥರ ಮಾಡಿದರೆ ಅವ್ರು ನನ್ನ ಲೈಫ್ನಾಗ ಉಳ್ಕೊಂಡಿಲ್ಲ. ನೋ ಫ್ರೆಂಡ್ಸ್, ನೋ ಕ್ಲೋಸ್ ಫ್ರೆಂಡ್ಸ್. ಟೈಟಲ್ ಅಂತ ಹೇಳಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ, ಟೈಟಲ್ ಅಂತ ಹೇಳಕ್ಕೆ ಕ್ಲೋಸ್ ಫ್ರೆಂಡ್ಸ್ ಯಾರೂ ಇಲ್ಲ. ಟಾಟಾ, ಬಾಯ್ ಬಾಯ್. ನಾನು ಯಾರ ಬಗ್ಗೆ ಹೇಳಿಕತ್ತೀನಿ, ಮೇ ಬಿ ನೀವು ವಿಡಿಯೋ ನೋಡತ್ತಿದ್ರೆ ನಿಮಗೂ ಗೊತ್ತಾಗ್ತೈತಿ ಯಾಕೆ ಹೇಳತ್ತೀನಂತ. ಅರ್ಥ ಮಾಡ್ಕೊರಿ, ಇನ್ನೂ ಐತಿ ಟೈಮ್, ಅರ್ಥ ಮಾಡ್ಕೊರಿ. ನೀವು ಯಾವುದೋ ಒಂದು ಪ್ಲೇಸ್ನಾಗ ಇರಾಕತ್ತೀರಿ, ಒಬ್ಬರೇ ಇರಾಕತ್ತೀರಿ ಅನ್ನೋ ಟೈಮ್ನಾಗ ನಿಮ್ಮ ಫ್ಯಾಮಿಲಿ ಜೊತೆ ಏನೆಲ್ಲ ಶೇರ್ ಮಾಡ್ಕೊಳಕ್ಕಾಗಲ್ಲ, ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋತೀರಿ, ಇದು ಆಬ್ವಿಯಸ್. ಬಟ್ ನಾನು ಇಲ್ಲಿ ಒಬ್ಬಾಕಿ ಇರಾಕತ್ತೆ, ನಾನು ಎರಡೂ ಕಳ್ಕೊಂಬಿಟ್ಟೆ. ನನಗೆ ಫ್ಯಾಮಿಲಿ ಜೊತೆನೂ ಶೇರ್ ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನ್ನ ಫ್ರೆಂಡ್ಶಿಪ್ಪೇ ಆ ಥರ ಆಗಿಬಿಟ್ಟೈತಿ. ನಾನು ಒಂಥರ ಹೆಂಗೆ ಕಾಣಿಸ್ತೀನಿ ಎಲ್ಲರಿಗೂ ನಂಗೆ ಗೊತ್ತಾಗತ್ತಿಲ್ಲ. ನಾನು ಇಷ್ಟು ಪ್ರಾಂಪ್ಟಾಗಿ ನಾನು ಫ್ರೆಂಡ್ಶಿಪ್ ನಿಭಾಯಿಸ್ತೀನಿ ಅಂತಂದ್ರೆ, ಅಂದ್ರೂ ನನ್ನಂತಕ್ಕಿಗೆ ಹಿಂಗಾಗೈತಂದ್ರೆ ಇವ್ರ ಬೆಸ್ಟ್ ಫ್ರೆಂಡ್ಸ್ ಅನ್ನೋರು ಯಾರ ಜೊತೆ ಫ್ರೆಂಡ್ಶಿಪ್ ನಿಭಾಯಿಸ್ತಾರಂತ ನನಗೆ ಗೊತ್ತಾಗಲಿಲ್ಲ. ಅಂದರೆ ಯಾರು ಹಂಗೆ ಸುಮ್ಮನೆ ಮೇಲೆ ಫ್ರೆಂಡ್ಸ್ ಅನ್ಕೊತಿರ್ತಾರಲ್ಲ, ಅವ್ರ ಜೊತೆ ಮೇ ಬಿ ಇವ್ರದ್ದು ಬಾಂಡಿಂಗ್ ಮಸ್ತ್ ಆಗ್ತಿರ್ಬೇಕಂತ ಅನ್ಕೋತೀನಿ. ಸೊ ಒಬ್ಬರೇ ಇದ್ದಾಗ ಫ್ರೆಂಡ್ಶಿಪ್ಪದ ವ್ಯಾಲ್ಯೂ ಏನೈತಲ್ಲ ಭಾಳ ಹೈ ಲೆವೆಲ್ನಾಗ ಹೋಗ್ತೈತಿ. ಬಟ್ ಆ ಸಪೋರ್ಟ್ ನಿಮಗೆ ಫ್ರೆಂಡ್ಸ್ ಕಡೆಯಿಂದ ಸಿಗಲಿಲ್ಲ ಅಂತಂದ್ರೆ ಅಂಥ ಫ್ರೆಂಡ್ಶಿಪ್ ಇಟ್ಕೊಂಡು ಏನು ಯೂಸ್? ಆ್ಯಕ್ಚುಲಿ ಟೈಮ್ನಾಗ ನಿಮ್ದು ಬರೀ ಖುಷಿನಾಗಿದ್ರೆ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಇರೋಲ್ಲ. ನಾನು ನಿಮ್ದು ಖುಷಿನಾಗಿರ್ತೀನಿ ಅಂದರೆ ದುಃಖದಾಗೂ ನೀವು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಯೂಸ್ಫುಲ್ ಆಗ್ತಾರೆ ಅಂತಂದ್ರೆ ಅವಾಗ ಆ ಫ್ರೆಂಡ್ಶಿಪ್ಪಿಗೆ ಏನೋ ವ್ಯಾಲ್ಯೂ ಇರ್ತೈತಿ. ಇಲ್ಲ ಅಂತಂದ್ರೆ ನೋ ಯೂಸ್, ಅಂಥ ಫ್ರೆಂಡ್ಶಿಪ್ ಬೇಕಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ನಂಗೆ ಭಾಳ ಜನ ಕೇಳಿರಿ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದರೂ ತಿಳಿಸ್ರಿ, ವಿಡಿಯೋ ಮಾಡಿರಿ ಅಂತ. ಸೊ ಇನ್ ಡಿಟೇಲ್ ಡೆಪ್ತ್ನಾಗ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಿತ್ತು ಅನ್ನೋದು ನಾನು ಒಂದು ವಿಡಿಯೋನಾಗ ತಿಳಿಸ್ತೀನಿ ಅಂತ ನಿಮಗೆ. ಬಟ್ ಈ ಟೈಮ್ ಮ್ಯಾನೇಜ್ಮೆಂಟ್ ಏನೈತಲ್ಲ, ಲೈಕ್ ನಾನು ನಂದು ಆಫೀಸ್ ಕೆಲಸನೂ ಮುಗಿಸ್ಕೋತೀನಿ, ನಂದು ಅಡುಗೆ ನಾನೇ ಮಾಡ್ಕೋತೀನಿ, ಇವನ್ ನಂದು ಎಲ್ಲ ಕೆಲಸನೂ ನಾನೇ ಮಾಡ್ಕೊತೀನಿ. ಇದಾದಮೇಲೆ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಆ್ಯಂಡ್ ಅದನ್ನು ಎಡಿಟಿಂಗು ನಾನೇ ಮಾಡ್ತೀನಿ. ಇಟ್ಸ್ ಲೈಕ್ ಹೆವಿ ಪಾರ್ಟ್. ಇದ್ರೊಳಗೆ ಇನ್ಕ್ಲೂಡಿಂಗ್ ನನ್ನ ಫಿಟ್ನೆಸ್ ಜರ್ನಿ. ಮಾರ್ನಿಂಗ್ ಎದ್ದು ನಾನು ವರ್ಕೌಟು ಮಾಡ್ತೀನಿ. ನಂಗೆ ಭಾಳ ಜನ ನೀವು ಇನ್ಸ್ಟಾಗ್ರಾಮ್ನಾಗ ಕೇಳ್ತೀರಿ, ಅಕ್ಷತಾ ನೀನು ಹೆಂಗೆ ಬೆಳಗ್ಗೆ ಎದ್ದು ಯೋಗ ಮಾಡ್ತಿ, ಎಕ್ಸಸೈಸ್ ಮಾಡ್ತಿ, ಅದಾದಮೇಲೆ ನೀನೈತಲ್ಲ ನೀನು ಅಡುಗೆ ಮಾಡ್ಕೊತಿ, ಆಫೀಸಿಗೆ ಹೋಗ್ತಿ, ವಿಡಿಯೋನು ಮಾಡ್ತಿ, ಎಡಿಟು ಮಾಡ್ತಿ, ಅಪ್ಡೇಟು ಮಾಡ್ತಿ. ಪ್ಲೀಸ್ ನನಗೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ರಿ ಅಂತ ಭಾಳ ಜನ ಹೇಳಿರಿ. ಎಸ್ ಗೈಸ್, ಅದ್ರ ಬಗ್ಗೆ ನಾನು ನಿಮಗೆ ಡೆಫಿನೆಟ್ಲಿ ಒಂದು ಸಪ್ರೇಟ್ ವಿಡಿಯೋನಾಗ ತಿಳಿಸ್ತೀನಿ. ಲೈಫ್ನಾಗ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದ್ರೆ ನಿಮ್ದು ಲೈಫ್ ವೇಸ್ಟ್ ಅಂತ ನನ್ನ ಪ್ರಕಾರ ಐತಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ರಿಯಲಿ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್. ನಾನು ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀನಂತ ನಿಮ್ಮ ಕಡೆ ಯಾಕೆ ಮ್ಯಾನೇಜ್ ಮಾಡೋಕ್ಕಾಗಂಗಿಲ್ಲ? ಡೆಫಿನೆಟ್ಲಿ ಆಗತ್ತೆ. ನಾನು ನಿಮಗೆ ಅದನ್ನು ಕಲಿಸ್ಕೊಡ್ತೀನಿ. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರು ಇಷ್ಟು ಡೀಪಾಗೆ ಶೇರ್ ಮಾಡೋಂಗಿಲ್ಲ, ಬಟ್ ಐ ವಿಲ್ ಶೇರ್ ವಿತ್ ಯು ಗೈಸ್. ನೀವು ಅಂದ್ಕೊಂಡಷ್ಟು ನನ್ನ ಸ್ಯಾಲ್ರಿ ಇಲ್ಲ, ನನ್ನ ಕಡೆ ಯಾವುದೂ ಸೇವಿಂಗ್ಸ್ ಇಲ್ಲ. ನನ್ನ ಕಡೆ ಯಾವುದೂ ಸೇವಿಂಗ್ಸ್ ಇಲ್ಲ. ಸೊ ಐ ಕಾಂಟ್ ಶೇರ್ ದ ಸೇವಿಂಗ್ಸ್ ಪಾರ್ಟ್ಸ್. ಒಬ್ಬರೇ ಇರತ್ತೀವಿ, ಸ್ವಲ್ಪ ಆದರೂ ಸೇವಿಂಗ್ಸ್ ಮಾಡಬೇಕಲ್ಲ. ನನ್ನ ಸ್ಯಾಲ್ರಿ ಹಂಗಿಲ್ಲ ಸೇವಿಂಗ್ಸ್ ಮಾಡೋ ಪ್ರಕಾರ. ಯಾಕಂದ್ರೆ ನನ್ನ ಸ್ಯಾಲ್ರಿ ಒಳಗೆ ನಾನು ಇದ್ದಿದ್ದು ಸ್ಯಾಲ್ರಿ ನೀವು ಅನ್ಕೋಬೋದು ರೀಸ್ನೇಬಲ್ ಸ್ಯಾಲ್ರಿ ಇತ್ತು. ನಾನು ಖರ್ಚು ಮಾಡೋದು ನೋಡಿ ನನ್ನ ಫ್ರೆಂಡ್ಸ್ ಭಾಳ ಜನ ಗೊತ್ತೈತಿ, ಮೇ ಬಿ 50,000 1,00,000 ರೂಪೀಸ್ ಸ್ಯಾಲ್ರಿ ಇರ್ಬೇಕಂತ. ನೋ ಗೈಸ್, ನೋ ಯು ಆರ್ ರಾಂಗ್. ನನ್ನ ಸ್ಯಾಲ್ರಿ ಅಷ್ಟಿಲ್ಲ. ಆ್ಯಂಡ್ ಎಸ್, ಈ ಬರೋ ಸ್ಯಾಲ್ರಿ ಒಳಗಡೆ ನಾನು ಮನಿ ಒಳಗಡೆನೂ ಸ್ವಲ್ಪ ಅಮೌಂಟ್ ಕೊಡ್ತೀನಿ. ಆ್ಯಂಡ್ ಅದರೊಳಗಡೆ ನಾನು ಮೇ ಬಿ ನೀವು ಲಾಸ್ಟ್ ನಂದು ವಿಡಿಯೋ ನೋಡ್ದಂಗೆ ನಂದು ಎಕ್ಸ್ಪೆನ್ಸಸ್ ಹೋಗಿ ಚೆಕ್ ಮಾಡಿರಿ, ಅಲ್ಲಿ ನಿಮಗೆ ಗೊತ್ತಾಗ್ತೈತಿ. ಸೊ ಐ ಡೋಂಟ್ ಹ್ಯಾವ್ ಎನಿ ಸೇವಿಂಗ್ಸ್, ಬಟ್ ಸೇವಿಂಗ್ಸ್ ಈಸ್ ರಿಯಲಿ ಇಂಪಾರ್ಟೆಂಟ್. ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ಬಿಕಾಸ್ ಐ ಲೆಫ್ಟ್ ಮೈ ಜಾಬ್ ಗೈಸ್. ಕರಿಯರ್, ಎಲ್ಲರೂ ತಮ್ಮ ಕರಿಯರ್ ಇದು ಇರಬೇಕು ಅದು ಇರಬೇಕಂತ ಥಿಂಕ್ ಮಾಡ್ತಿರ್ತಾರೆ. ಸೊ ಎಸ್, ಕರೆಂಟ್ಲಿ ಐ ಆಮ್ ನಾಟ್ ಸ್ಟೇಬಲ್ ವಿತ್ ಮೈ ಕರಿಯರ್. ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ. ಆ್ಯಸ್ ಆ್ಯನ್ ಇಂಜಿನಿಯರ್ ನಾನು ಎಷ್ಟು ಮಾಡಬೇಕು ಅಷ್ಟು ಕೆಲಸ ಮಾಡಿಬಿಟ್ಟೆ ಇಂಜಿನಿಯರ್ದು. ಬಟ್ ರೈಟ್ ನಾನು ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂತ ನನ್ನ ಕರಿಯರ್ದು ಏನೂ ಇಲ್ಲ. ಬಿಕಾಸ್ ನಾನು ನನ್ನ ಕರಿಯರ್ ಪಾತೇ ಚೇಂಜ್ ಮಾಡ್ಲಿಕ್ಕತ್ತೀನಿ. ಯಾಕೆ ಚೇಂಜ್ ಮಾಡ್ಲಿಕ್ಕತ್ತೀನಿ, ಏನು ನನ್ನ ನೆಕ್ಸ್ಟ್ ಕರಿಯರ್ದು ಪ್ಲ್ಯಾನ್ಸ್ ಇದಾವೆ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತೈತಿ, ಭಾಳ ಲೆಂದಿ ಆಗ್ಬಿಡ್ತೈತಿ ವಿಡಿಯೋ. ಸೊ ಎಸ್, ದಿಸ್ ಈಸ್ ಆಲ್ ಅಬೌಟ್ ಮೈ ಕರಿಯರ್. ಇಷ್ಟು ದಿನ ನಾನು ಇಂಜಿನಿಯರ್ ಮಾಡೀನಿ, ಇಂಜಿನಿಯರಿಂಗ್ ನಾನು ಓದಿದೆ, ಅದ್ರ ಸಂಬಂಧ ಕೆಲಸ ಮಾಡ್ಬೇಕಂತ ಮಾಡಿದೆ. ಬಟ್ ಮೇ ಬಿ ನನ್ನ ಲೈಫಿಗೆ ಇದು ವರ್ಕೌಟೇ ಆಗ್ಲಿಕ್ಕತ್ತಿಲ್ಲ ಅನ್ನಿಸ್ತೈತಿ. ಮೇ ಬಿ ವರ್ಕೌಟ್ ಆದ್ರೂ ನಾನು ಅದಕ್ಕೆ ಸಪೋರ್ಟ್ ಮಾಡತ್ತಿಲ್ಲ, ಏನು ಆ ಕರಿಯರ್ ನನಗೆ ಸಪೋರ್ಟ್ ಮಾಡತ್ತಿಲ್ಲ, ನೋ ಐಡಿಯಾ. ಬಟ್ ಎಸ್, ನನ್ನ ಕರಿಯರ್ಗೆ ತೊಗೊಂಡು ನಾನು ಭಾಳ ಸೀರಿಯಸ್ ಆಗಿಬಿಟ್ಟಿನಿ. ಇಟ್ಸ್ ಜಸ್ಟ್ ಅ ಡಿಫ್ರೆಂಟ್ ಪಾತ್ ರೈಟ್ ನಾವು. ಯಾಕೇನಂತ ನಾನು ಪಕ್ಕ ನಿಮ್ಗೆ ನೆಕ್ಸ್ಟ್ ವಿಡಿಯೋನಾಗ ತಿಳಿಸ್ತೀನಿ. ಇನ್ನೊಂದು ಮೇನ್ ಪಾಯಿಂಟ್, ಲಿವಿಂಗ್ ಅಲೋನೇ. ಕೆಲವೊಬ್ರು ಫ್ರೆಂಡ್ಸ್ ಜೊತೆ ಇರ್ತಾರೆ, ಕೆಲವೊಬ್ರು ಫ್ಯಾಮಿಲಿ ಜೊತೆ, ಇಲ್ಲ ಪಿ ಜಿನಾಗಾದರೂ ಇರ್ತಾರೆ. ಎಲ್ಲರೂ ನನಗೆ ಕೇಳೋದು, ಎಸ್ಪೆಷಲಿ ನನ್ನ ಫ್ರೆಂಡ್ಸೇ ನನಗೆ ಕೇಳ್ಯಾರ, ಅಕ್ಷತಾ ನಿನಗೆ ಹೆದರಿಕೆ ಬರೋಂಗಿಲ್ಲ ಒಂದೇ ರೂಮ್ನಾಗಿದ್ದು ಒಬ್ಬಕ್ಕಿನೇ ಇರ್ತೀಯಲ್ಲ, ನಿನಗೆ ಸ್ವಲ್ಪ ಹೆದರಿಕೆ ಬರೋಂಗಿಲ್ಲ ಅಂತ ಕೇಳ್ಯಾರ. ಯಾಕೆ ಹೆದರ್ಬೇಕಂತೀನಿ ನಾನು? ಏನೈತಿ ರೂಮ್ನಾಗೇನು ದೆವ್ವ ಐತಿ? ಇಲ್ಲ ಅಂತಂದರೆ ಯಾರೇನಾದರೂ ಬಂದು ಮಾಡಿಬಿಡ್ತಾರ? ಒಬ್ಬರೇ ಇರ್ಬೇಕಂದ್ರೆ ನಿಮ್ಗೆ ಆ ಡೇರಿಂಗ್ ಇರ್ಬೇಕು. ನನಗದು ಡೇರಿಂಗ್ ಐತಿ, ಯಾಕಂತಂದ್ರೆ ನಮ್ಮ ಮಮ್ಮಿ ಪಪ್ಪಾನೇ ಅಷ್ಟು ಡೇರಿಂಗ್ ಐತೆ ಅವರಿಗೆ, ನನಗೆ ಯಾಕೆ ಇರಬಾರ್ದು? ಸೆಲ್ಫ್ ಮೋಟಿವೇಟ್ ನಾನಿದ್ದೀನಿ. ನಾನು ಯಾವ ಥರ ಪರ್ಸನ್ ಅಂತಂದರೆ, ನಾವು ಒಬ್ಬಕ್ಕಿದ್ದಾಗ ನಾನು ಭಾಳ ಕೆಲಸ ಮಾಡ್ತೀನಿ. ನನ್ನ ಜೊತೆ ಯಾರಾದರೂ ಇದ್ದಾಗ ನಾನು ಸ್ವಲ್ಪ ಮುಜುಗರ, ನನಗೆ ಯಾವುದೂ ಕೆಲಸನೇ ಆಗಂಗಿಲ್ಲ. ಅದಕ್ಕೆ ನಾನು ಒಬ್ಬಕ್ಕಿನೇ ಇರೋಕ್ಕೆ ಇಷ್ಟಪಡ್ತೀನಿ. ಒಂದು ರೂಮ್ನಾಗ ಒಬ್ಬಕ್ಕಿನೇ. ಒಂದಿಬ್ಬರು ಜನ ಫ್ರೆಂಡ್ಸ್ ಕೇಳಾರ, ಅಕ್ಷತಾ ನಿಂಗೆ ರಾತ್ರಿ ಹೆದರಿಕೆ ಬರೋಂಗಿಲ್ಲೇನು, ಏನಾದರೂ ಆವಾಜ್ ಬರ್ತೈತಿ, ಏನೋ ಒಂಥರ ನಿಮ್ಗೆ ಗೊತ್ತಿಲ್ಲ ನನಗೆ ಎಷ್ಟು ನಗು ಬರ್ತಿರ್ತೈತಿ. ನಾನು ಅವ್ರಿಗೆ ಹೇಳ್ತೀನಿ, ಯಾಕೆ ಹೆದರ್ಬೇಕು? ಇವನ್ ನನ್ನ ಫ್ರೆಂಡ್ಸ್ ಮಮ್ಮಿಗಳು ಕೇಳಾರ, ನೀವು ಒಬ್ಬಕ್ಕೆ ಇರೋಕ್ಕೆ ಹೆದರಿಕೆ ಬರಲ್ಲ. ಇವನ್ ಯೋಗ ಕ್ಲಾಸ್ನಾಗ ನಾನು ಹೇಳ್ತೀನಿ, ಒಬ್ಬರು ಅಂಕಲ್ ಇದ್ದಾರೆ, ಅವ್ರು ತನ್ನ ಚೈಲ್ಡಿಗೆ ಐತಲ್ಲ ಅವ್ರು ರಷ್ಯಾ ಕಳ್ಸಾರ. ಭಾಳ ಪ್ರಾಬ್ಲಮ್ ಆಗ್ಲಿಕ್ಕತ್ತೈತೆ ಅವ್ರಿಗೆ. ಬಟ್ ಎಸ್, ಅವ್ರು ನಂದು ಸ್ಟೋರಿ ಹೇಳಿದಾಗ ಅವ್ರು ವಾವ್ ವೆರಿ ಗುಡ್ ಅಂದ್ರೆ ಅವ್ರದ್ದು ಎಕ್ಸ್ಪ್ರೆಷನ್ ನೋಡ್ಬೇಕು ಹೆಂಗಂದ್ರೆ, ಹಾಂ ರಿಯಲಿ ನೀವು ಒಬ್ಬಕ್ಕಿಂತ ಇರಾಕತ್ತಿ, ವೆರಿ ಗುಡ್, ಐ ಅಪ್ರಿಷಿಯೇಟ್ ಯು ಹೇಳ್ಬಿಟ್ರೆ ಅಂಕಲ್. ನನಗೆ ಮತ್ತೆ ಖುಷಿ ಆಯ್ತು. ಓಕೆ, ಒಬ್ಬರೇ ಇರೋದಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಜನರ ಬಾಯಿದಿಂದ ನನಗೆ ಗೊತ್ತಾಗ್ತೈತಿ ಒಬ್ಬರೇ ಇರೋದು ಎಷ್ಟು ಕಷ್ಟ ಅಂತ. ಅವ್ರ ಬಾಯಿದಿಂದ ನಾನು ತಿಳ್ಕೊತೀನಿ, ಎಸ್ ಒಬ್ಬರೇ ಇರೋದಂದ್ರೆ ಕಷ್ಟ ಐತಿ. ಓಕೆ ನಾನು ಒಬ್ಬಕ್ಕೆ ಇರ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಒಬ್ಬಕ್ಕೆ ಇದ್ರೆ ನಾನು ಭಾಳ ಕೆಲಸ ಮಾಡ್ತೀನಿ. ಕೆಲವೊಬ್ರು ಒಬ್ಬರೇ ಇದ್ರಂದ್ರೆ ಏನು ಮಾಡ್ತಾರೆ, ಮಲ್ಕೋತಾರೆ, ಸ್ವಲ್ಪ ತಿಂತಾರೆ, ಈವನ್ ಫುಡ್ಡು ತಾವೇ ಪ್ರಿಪೇರ್ ಮಾಡ್ಕೊಳ್ಳೋಂಗಿಲ್ಲ, ಹೊರಗಿಂದ ಆರ್ಡ್ರ್ ಮಾಡ್ತಾರೆ. ಬಟ್ ನಾನು ನನಗೆಲ್ಲನೂ ನನ್ನ ಕೆಲಸ ನನಗೇ ಮಾಡೋಕೆ ಇಷ್ಟ. ಕೆಲವೊಬ್ರು ಹೆಂಗಂತಂದ್ರೆ ತಮ್ಮ ಕೆಲಸ ಬೇರೆದವ್ರ ಕಡೆ ಮಾಡಿಸ್ಕೊತಿರ್ತಾರೆ, ನಂಗೆ ಅದೂ ಇಷ್ಟ ಆಗಂಗಿಲ್ಲ. ಯಾಕೆ ಮಾಡಿಸ್ಕೋಬೇಕು? ನಮ್ಮ ಕೆಲಸ ನಾವೇ ಮಾಡಿದರೆ ಅದೊಂಥರ ಖುಷಿ ಆಗ್ತೈತಿ, ಮನಸ್ಸಿಗೆ ಶಾಂತಿ ಅನ್ನಿಸ್ತೈತಿ. ನನ್ನ ಕೆಲಸ ನನಗೆ ಮಾಡೋಕ್ಕೆ ಇಷ್ಟ ಆಗತ್ತೆ, ಭಾಳ ಖುಷಿ ಆಗತ್ತೆ. ನನ್ನ ಕೆಲಸ ನಾನೇ ಮಾಡ್ತೀನಿ ಅಂತ ನನ್ನಿಂದ ಭಾಳ ಜನ ಮೋಟಿವೇಟ್ ಆಗ್ಯಾರ. ಅಂದ್ರೆ ಅಕ್ಷತಾ ಇಷ್ಟೆಲ್ಲ ಮಾಡ್ತಾಳಲ್ಲ ಒಬ್ಬಕ್ಕೆ ಇದ್ದು, ರಿಯಲಿ ಹ್ಯಾಟ್ಸ್ ಆಫ್ ಯು ಅಂತೂ ಅಂದವ್ರು ಭಾಳ ಜನ ಇದ್ದಾರೆ.
ನಂಗೆ ಒಂಥರ ಖುಷಿ ಆಗ್ತೈತಿ. ಅಂದ್ರೆ ಮನ್ಸಿಗೆ ಒಂಥರ ಕ್ವಶನ್ ಇರ್ತೈತಿ, ಏನು ಕಷ್ಟ ಅಷ್ಟಕೊಂಡು ಒಬ್ಬರೇ ಇರೋದು ಕಷ್ಟ ಇಲ್ಲಲ್ಲ. ಬಟ್ ಒಂದೊಂದು ಸಲ ಅನ್ನಿಸ್ಬಿಡ್ತೈತಿ ನಾ ಯಾಕೆ ಒಬ್ಬಕ್ಕೆ ಇರಾಕತ್ತೀನಿ ಅಂತ. ಅಂದರೆ ಹೆದರಿಕೆ ಬರಲ್ಲ, ಅನ್ನಿಸ್ತೈತಿ ನಾನು ಯಾಕೆ ಒಬ್ಬಕ್ಕೆ ಇರಾತೀನಿ, ವಾಪಸ್ ನನ್ನ ಫ್ಯಾಮಿಲಿ ಕಡೆ ಹೋಗಿಬಿಡ್ಲಿ ಅಂತ. ಆಮೇಲೆ ಮತ್ತು ನಾನು ಸೆಲ್ಫ್ ಮೋಟಿವೇಟ್ ಮಾಡ್ಕೋತೀನಿ, ನೋ ಅಕ್ಷತಾ ಯು ಕ್ಯಾನ್ ಡೂ ಇಟ್ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ಸೆಲ್ಫ್ ಮೋಟಿವೇಟ್ ಪರ್ಸನ್ ಆ್ಯಂಡ್ ಬೇರೆದವರಿಗೆ ಮೋಟಿವೇಟ್ ಮಾಡೋಕೆ ನಂಗೆ ಭಾಳ ಇಷ್ಟ. ಇನ್ ಕೇಸ್ ನೀವು ನಿಮ್ಮ ಲೈಫ್ನಾಗ ಎದಕ್ಕೋ ಒಂದು ಸ್ವಲ್ಪ ಹಿಂದೆ ಜರದ್ ಬಿಟ್ಟಿರಿ, ನಿಮಗೆ ಮೋಟಿವೇಟ್ ಬೇಕಂತಂದ್ರೆ ಹೇಳ್ರಿ, ನಾನು ನಿಮಗೆ ಮೋಟಿವೇಟ್ ಮಾಡೋಕೆ ಟಾಪ್ ಲೆವೆಲ್ನಾಗ ಅದೀನಿ. ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಔಟ್ ಮಾಡ್ತೀನಿ, ನಿಮ್ಗೆ ಮೋಟಿವೇಟ್ ಕೊಟ್ಟು ನಿಮ್ಮ ಲೈಫ್ ನೀವು ನೀಟಾಗಿ ಟೈಮ್ ಸ್ಪೆಂಡ್ ಮಾಡಿರಿ ಅಂತ ನಾನು ಮೋಟಿವೇಟ್ ಮಾಡೋಕೆ ಇಲ್ಲಿ ರೆಡಿ ಅದೀನಿ. ನಿಮ್ದೇನಾದರೂ ಪ್ರಾಬ್ಲಮ್ಸ್ ಇತ್ತಂದ್ರೆ ನನಗೆ ಶೇರ್ ಮಾಡ್ಕೊರಿ. ನಂದು ಇಲ್ಲಿ ಇನ್ಸ್ಟಾಗ್ರಾಮು ID ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ಅಲ್ಲಿ ಹೋಗಿ ನನಗೆ ನಾರ್ಮಲ್ DM ಮಾಡಿರಿ. ಇಲ್ಲಾಂದ್ರೆ ನಿಮಗೆ ಕಂಫರ್ಟೇಬಲ್ ಐತಿ ಕಮೆಂಟ್ ಬಾಕ್ಸ್ನಾಗೆ ನಿಮ್ಮ ಪ್ರಾಬ್ಲಮ್ ಏನೈತೆ ಅಂತ ಶೇರ್ ಮಾಡ್ಲಿಕ್ಕೆ ಅಂತಂದ್ರೆ ನೋ ಪ್ರಾಬ್ಲಮ್, ನನಗೆ ಕಮೆಂಟ್ ಮಾಡಿರಿ. ನಾನು ಆ ಟಾಪಿಕ್ ಮೇಲೆ ನಿಮ್ಗೆ ಮೋಟಿವೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಂತ, ನಿಮ್ಗೆ ಹೆಲ್ಪ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಂತ. ನಿಮ್ಗೆ ಅಷ್ಟು ಮುಜುಗರ ಇತ್ತಂತಂದ್ರೆ ನನಗೆ DM ಮಾಡಿರಿ, ನಾನು ನಿಮ್ದು ಹೆಸರು ತೊಗೊಳಂಗಿಲ್ಲ, ಬಟ್ ನಿಮ್ಮ ಕ್ವೆಶನ್ ತೊಗೊಂಡು ನಾನು ನಿಮ್ಗೆ ಹೆಲ್ಪ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಂತ. ನಿಮ್ಗೆ ಹೆಲ್ಪ್ ಔಟ್ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಏನೋ ಖುಷಿ ಆಗತ್ತೆ ಅಂತ ನನಗೆ ಅನ್ನಿಸ್ತೈತಿ, ಅದಕ್ಕೆ ಹೇಳ್ಕತ್ತೀನಿ. ಏನು ಹಂಗಂತ ನಾನೇನು ಸಂದೀಪ್ ಮಹೇಶ್ವರಿ ಅಲ್ಲ, ಬಟ್ ನಾನು ಮೋಟಿವೇಟ್ ಮಾಡೋದ್ರಾಗ ಒಂದು ನಂಬರ್ ಅದೀನಿ. ಡೋಂಟ್ ವರಿ, ನಾನು ನನ್ನ ಫ್ರೆಂಡ್ಸಿಗೂ ಭಾಳ ಚೆನ್ನಾಗಿ ಮೋಟಿವೇಟ್ ಮಾಡೀನಿ, ನಿಮ್ಗೇನೈತೆ ಅಂತ ಮೋಟಿವೇಟ್ ಮಾಡೋಕ್ಕೆ. This is all about my living alone, loneliness ಎಲ್ಲ ಥಿಂಗ್ಸ್ ಅದಾವ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ದು ಒಂದು ಲೈಕ್ಲೇ ನನಗೆ ಭಾಳ ಹೆಲ್ಪ್ ಆಗುತ್ತೆ, ಅಂದರೆ ನನಗೆ ಮೋಟಿವೇಟ್ ಆಗುತ್ತೆ ನಾನು ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಕೊಡಬಲ್ಲೆ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಟುಡೇಸ್ ವಿಡಿಯೋ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ, ಮತ್ತು ನೆಕ್ಸ್ಟ್ ವಿಡಿಯೋನಾಗ ಹೊಸ ಟಾಪಿಕ್ಲೇ ನಾನು ನಿಮ್ಮ ಜೊತೆ ಬರ್ತೀನಂತ. ಅಲ್ಲಿವರೆಗೂ ನಮಸ್ಕಾರ.